ಶಿವಣ್ಣ ಮತ್ತು ದರ್ಶನ್ ಮತ್ತು ಧ್ರುವ ಅವ್ರ ಬಗ್ಗೆ ಮಾತಾಡೋ ಮಾತು ಸಂಬಂಧಪಟ್ಟಂಗೆ ಇವಾಗ ಪತ್ರಿಕಾಗೋಷ್ಠಿ ಮಾಡಿದ್ರಿ. ಅವ್ರ ಬಗ್ಗೆ ಚೇಂಬರ್ ಕಡೆಯಿಂದ ಏನು ನಿರ್ಧಾರ ತೊಗೊತೀರಾ? ಸರ್, ನಾವು ಇವತ್ತಿನ ದಿನ ಎಲ್ಲ ಅಂಗಸಂಸ್ಥೆಗಳನ್ನು ಕರೆದಿದ್ದೀವಿ ಸರ್. ಇದ್ರ ಬಗ್ಗೆ ಏನು ಶಬ್ದಗಳು ಆಡಿದಾರಲ್ಲ, ಅದ್ರ ಬಗ್ಗೆ ಎಲ್ಲ ಅಂಗಸಂಸ್ಥೆಗಳನ್ನು ಕರೆದು ಟಿ ವಿ ಚಾನಲ್ನ ಅಧ್ಯಕ್ಷರು ಎಲ್ಲರನ್ನೂ ಕರೆದಿದ್ವಿ, ಮಾತಾಡಿದ್ವಿ. ಅವರು ಎಲ್ಲ ಒಟ್ಟಿಗೆ ಏನು ನಿರ್ಣಯ ಅಂದರೆ, ಅವ್ರನ್ನ ಏನು ಕೇಸ್ಗಳು ಹಾಕಿದ್ವಲ್ಲ ಅವೆಲ್ಲ ತೀರ್ಮಾನ ಆಗೋವರೆಗೂ ಯಾವುದೇ ರೀತಿಯ ಅವ್ರಿಗೆ ಸಹಕಾರ ಕೊಡೋದು ಬೇಡ, ನಾನ್ ಕೋಆಪ್ರೇಷನ್ ಮಾಡೋಣ. ಇನ್ನು ಮುಂದೆ ಯಾವುದು ಸಿನಿಮಾದಲ್ಲಾಗ್ಬೋದು, ಸೀರಿಯಲ್ ಇದರಲ್ಲಾಗ್ಬೋದು, ಯಾವುದರಲ್ಲಿ ಅವರು ಎಂಟರ್ಟೈನ್ ಮಾಡೋದೇ ಬೇಡ ಅನ್ನೋದು ಗಟ್ಟಿ ನಿಲುವು ತಗೊಂಡಿದ್ದಾರೆ. ಎಲ್ಲರೂ ಒಟ್ಟಿಗೆ ಸೇರಿ ಮಾಡಿದ್ವಿ. ಯಾವ ಅಂಗಸಂಸ್ಥೆಗಳಿದೆ ಸರ್ ಇವತ್ತು ಮೀಟಿಂಗಲ್ಲಿ? ಇವತ್ತು ಟೆಲಿವಿಷನ್ ಅಸೋಸಿಯೇಷನ್ ಅಧ್ಯಕ್ಷರಿದ್ದರು, ಡೈರೆಕ್ಷನ್ ಅಸೋಸಿಯೇಷನ್ ಅಧ್ಯಕ್ಷರಿದ್ದರು, ನಿರ್ಮಾಪಕರ ಸಂಘದ ಅಧ್ಯಕ್ಷರಿದ್ದರು, ಎಕ್ಸಿಕ್ಯೂಟಿವ್ ಸಂಘದ ಅಧ್ಯಕ್ಷರಿದ್ದರು, ವಿತರಕ ಸಂಘದ ಅಧ್ಯಕ್ಷರಿದ್ದರು. ಎಲ್ಲ ಅಧ್ಯಕ್ಷರು ಒಕ್ಕೂಟ ಇತ್ತು, ಎಡಿಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಿದ್ದರು. ಎಲ್ಲರೂ ಸೇರ್ಕೊಂಡು ಮಾಡಿದರು. ಈಗ ಅವ್ರದ್ದು ಸಿನಿಮಾ ರಿಲೀಸ್ ಆಗಿದೆ ಸರ್, ಅದಕ್ಕೆ ಹೆಂಗೆ ಮಾಡ್ತೀರಾ? ಸರ್, ಸಿನಿಮಾಗೆ ಯಾವುದೇ ರೀತಿಯ ನಾವು ತೊಂದರೆ ಕೊಡೋದಿಲ್ಲ. ಯಾಕಂದರೆ ಒಬ್ಬ ನಿರ್ಮಾಪಕರು ನಮ್ಮವರೇನೆ. ಅವ್ರ ಗ್ಲಾಸ್ ಆದರೆ ಅದು ಸರಿ ಹೋಗಲ್ಲ ಅಂತೇಳಿ ಯಾವುದೇ ಸಿನಿಮಾ ಅವರು ನಡೀತಾ ಇರೋದ್ರಾಗ ಯಾವುದೇ ರೀತಿಯ ನಾವು ತೊಂದರೆ ಕೊಡ್ತಾ ಇಲ್ಲ. ಅವ್ರಿಗೇನಾಗಲ್ಲ, ನಾಯಕ ನಟನಿಗೆ ನಿರ್ಮಾಪಕನಿಗೆ ಲಾಸ್ ಆಗುತ್ತೆ. ಹಾಗಾಗಿ ನಾವು ಯಾವುದೇ ರೀತಿಯ ಸಿನಿಮಾದ ಬಗ್ಗೆ ನಾವು ಮಾತುಕತೆನೇ ಆಡಿಲ್ಲ. ಕಲಾವಿದರ ಸಂಘದವ್ರು ಏನು ಹೇಳಿದ್ರು ಸರ್ ನಿಮಗೆ? ಯಾಕಂದ್ರೆ ಕಲಾವಿದರ ಬಗ್ಗೆ ಮಾತಾಡಿದ್ರಿಂದಾಗಿ. ಸರ್, ಕಲಾವಿದರು ನಿಮ್ಮ ಜೊತೆಗೆ ಇರ್ತೀವಿ, ನೀವು ಏನಾರ ನಿಲುವು ತಗೊಳ್ಳಿ, ಅದ್ರ ಜೊತೆಗೆ ನಾವು ಇರ್ತೀವಿ ಅಂತ. ನೀವು ಕಲಾವಿದರ ಸಂಘದಲ್ಲಿ ಯಾರನ್ನ ಸಂಪರ್ಕ ಮಾಡಿದ್ರಿ? ಅವ್ರನ್ನ ಸಂಪರ್ಕ ಮಾಡಿದ್ವಿ ಸರ್. ನಾನು ಯಾವುದೋ ಒಂದು ಇದಕ್ಕೆ ಹೋಗ್ತಾ ಇದ್ವಿ, ಹೆಲ್ತ್ ಕ್ಯಾಂಪ್ ಇದೆ, ಹಾಗಾಗಿ ನಾನು ಇಲ್ಲಿ ಹಾಜರಾಗೋದಿಲ್ಲ. ನೀವೇನು ನಿಲುವು ತಗೊಂಡ್ರು ನಿಮ್ಮ ಜೊತೆಗೆ ಇರ್ತೀವಿ ಅನ್ನೋ ಮಾತು ದೊಡ್ಡನವ್ರು ಹೇಳಿದ್ರು.